ಬೆಳವಣಿಗೆ ಆಗಿಲ್ಲ, ಆಗಿದ್ದೋ ಮುಂದುವರೆದ ಅಷ್ಟೇ. ಅದಕ್ಕೆ ಈಗ ಒಂದು ಹಂತಕ್ಕೆ ಬರ್ತದೆ ಅದು. ಬಹುಶಃ ಹೈಕಮಾಂಡು ಈಗ ದಿಲ್ಲಿ ಇಲೆಕ್ಷನು ಮುಗೀತು, ಬೇರೆ ಬೇರೆ ಕಾರಣಗಳ ಸಲುವಾಗಿ ಮೇಲೆ ಹೈಕಮಾಂಡದ ವರಿಷ್ಠರು ಬ್ಯುಸಿ ಇದ್ದರು. ಬಹುಶಃ ನಾಳೆ ದಿಲ್ಲಿ ಇಲೆಕ್ಷನ್ ರಿಸಲ್ಟ್ ಆದಮೇಲೆ ಮತ್ತು ಪಾರ್ಲಿಮೆಂಟು ನಡೀತಾ ಇದೆ, ಇದಾದಮೇಲೆ ಒಂದು ಹಂತಕ್ಕೆ ಬಂದು ಅದನ್ನು ಇತ್ಯರ್ಥ ಮಾಡ್ತಾರೆ ಹೈಕಮಾಂಡ್ದವ್ರು. ಯಾವುದೇ ಸಮಸ್ಯೆಗಳಿರಲಿ ಅದನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಹೈಕಮಾಂಡಿಗಿದೆ, ಅದು ಸರಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗೆ. ಸರ್, ದಿನಕ್ಕೆ ವಿಜಯೇಂದ್ರ ಅವರ ವಿರೋಧಿ ಬಲ ಆಡ್ತಿದೆ, ಬೊಮ್ಮಾಯಿ, ಸೋಮಣ್ಣ. ಎಲ್ಲಿ ಅವರೆಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೋಡಿದ್ರು ನೀವು? ಎಲ್ಲಿ ಕೊಟ್ಟಿಲ್ಲ. ಅಲ್ಲ, ಎಲ್ಲಿ ಯಾರು ಕರೆದಾರ? ಲಿಂಗಾಯತ್ ಮೀಟಿಂಗ್ ಯಾರು ಕರೆದಾರ? ಎಲ್ಲಿ ನಡೀತಾ ಇದೆ? ಅಲ್ಲ, ಎಲ್ಲಿ ಯಾರು ಕರೆದಾರ? ಯಾರು ಹೇಳಿದರು? ಯಾರು ಸ್ಟೇಟ್ಮೆಂಟ್ ಕೊಟ್ಟು ನಾನು ಕಂಡು ನೋಡಿಲ್ಲ. ಪತ್ರಿಕೆಯಲ್ಲೇ ಅಷ್ಟೇ ನೋಡ್ತಾ ಇದ್ದೀನಿ ನಾನು. ಹೇಳ್ತಾ ಇದ್ದಾರೆ, ನನಗೂ ಅವ್ರ ಸ್ಟೇಟ್ಮೆಂಟು ನೋಡಿಲ್ಲ ನಾನು. ಲಿಂಗಾಯತರು ಎಲ್ಲ ಲೀಡರ್ಸು ಮೀಟಿಂಗ್ ಸೇರ್ತಾ ಇದೆ ಅಂತ ನನಗೆ ಎಲ್ಲಿ ಮಾಹಿತಿನೂ ಇಲ್ಲ, ನನಗೆ ಯಾರೂ ಹೇಳಿನೂ ಇಲ್ಲ. ಒಂದು ವೇಳೆ ಪ್ರಶ್ನೆ ಇಲ್ಲ, ಹೇಗೆ ಪ್ರಶ್ನೆ ಉತ್ತರ ಪ್ರಶ್ನೆನೇ ಇಲ್ಲ. ಒಂದು ವೇಳೆ ಅಂತ ಯಾಕೆ ಅದು ಆ ಮೀಟಿಂಗ್ ಐತೆ ಅನ್ನೋದು ಈಗ ನಾನು ಜಗದೀಶ್ ಶೆಟ್ಟರ್ಗೆ ಮಾಹಿತಿ ಬರ್ಬೇಕಾಗಿತ್ತಲ್ಲ, ಹಂಗೆ ನನಗೆ ಯಾಕೆ ಬಂದಿಲ್ಲ? ಹಂಗೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಸುದ್ದಿಗಳು ಬಿತ್ತನೆ ಆಗ್ತವೆ, ಅದರ ಮೇಲೆ ನಾವು ಉತ್ತರ ಕೊಡೋದು ಸರಿಯಲ್ಲ. ಹೈಕಮಾಂಡ್ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಇಲ್ಲ, ಅದ್ರ ಬಗ್ಗೆ ಏನು ಯಾರ ಬಗ್ಗೆ ರೆಸ್ಪಾನ್ಸ್ ಕೊಟ್ಟರೋ ಯಾರಿಗೆ ಕೊಟ್ಟಿಲ್ಲೋ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲ ಸಮಸ್ಯೆ ಇಲ್ಲ ಅಂತ ಹೇಳೋಲ್ಲ, ಸಮಸ್ಯೆ ಇದಾವೆ ಪಾರ್ಟಿ ಒಳಗೆ. ಅದೆಲ್ಲವನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಹೈಕಮಾಂಡಿಗಿದೆ, ಆದಷ್ಟು ಬೇಗನೆ ಅದು ಇತ್ಯರ್ಥ ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗ್ತದೆ ಇವು ನೋಡ್ರಿ, ರಾಜಕೀಯ ಪಕ್ಷದವರು ಇವೆಲ್ಲ ಕಾಮನ್. ಇವೆಲ್ಲ ಈಗ ನಮಗೆ ಇವತ್ತು ನಾವು ನೋಡಕತ್ತೀವಿ, ಇವತ್ತು ನಮ್ಗೆ ಆಶ್ಚರ್ಯ ಅನಿಸ್ತದೆ. ಆದ್ರೆ ಹಿಂದೆಲ್ಲ ಪಾರ್ಟಿ ಒಳಗೂ ಆಗಿದಾವೆ. ಹಿಂದೆಲ್ಲ ಇಂಥವು ಬೇರೆ ಬೇರೆ ರೀತಿಯಂಥ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ಮತ್ತು ಯಾವುದೋ ರಾಜ್ಯದ ಅಧ್ಯಕ್ಷರ ಇಲೆಕ್ಷನ್ ಬಂದಾಗ ಒಂದಿಷ್ಟು ಆ ತುರುಸಿನ ಸ್ಪರ್ಧೆ ಇರುವಂಥದ್ದು, ಇವೆಲ್ಲ ಹಿಂದೆಲ್ಲ ನಾವು ಭಾಳ ನೋಡಿದ್ದೇವೆ. ಹೀಗಾಗಿ ಇದೇನು ಹೊಸದಲ್ಲ. ಈಗ ಮಾಧ್ಯಮನೂ ಭಾಳ ಆ್ಯಕ್ಟಿವ್ ಆಗಿದೆ, ಹೀಗಾಗಿ ಸ್ವಲ್ಪ ಹೆಚ್ಚಿಗೆ ಅನಿಸ್ತದೆ. ಒಂದೇಳೆ ಏನಾದರೂ ನಿಮ್ಮ ಸಲಹೆಗಳನ್ನು ಕೇಳಿದ್ರೆ ರಾಜ್ಯ ರಾಜಕಾರಣದಲ್ಲಿ BJP ಬೆಳವಣಿಗೆ ಬಗ್ಗೆ ಏನಾದರೂ ಸಲಹೆ ಕೇಳಿದ್ರೆ ಕೊಡ್ತೀನಿ ನಾನು. ಇನ್ನೂರಿಗೆ ಯಾರು ವರಿಷ್ಠರು ಏನು ಕೇಳಿಲ್ಲ. ಸರಿಗೆ ಡೆಲ್ಲಿ ಚುನಾವಣಾ ಮತದಾನ ಪರೀಕ್ಷೆ ಸ್ಪಷ್ಟ ಬಹುಮತ ಬರ್ತಾರೆ. ಯಾಕಂದರೆ ಅಲ್ಲಿ ವಾತಾವರಣ ನೋಡಿದ್ವಲ್ಲ ದಿಲ್ಲಿದು. 10 ವರ್ಷದ ಆಪ್ ಸರ್ಕಾರ ನೋಡಿದ್ರು ದಿಲ್ಲಿ ಜನ. ಭಾಳ ಪ್ರೀವೀಸ್ ಕೊಟ್ಟು ಎಲ್ಲ ಮಾಡಿ ಏನೇನೋ ಆರ್ಥಿಕ ಒಂದು ಪರಿಸ್ಥಿತಿ ಹದಗೆಡಿಸಿ ಏನೋ ಸರ್ಕಾರ ನಡೆಸ್ಕೊಂಡು ಬಂದರು. ಮತ್ತು ಇಂಥದ್ರಲ್ಲಿ ಸಹಿತ ಯಾಕಂದರೆ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದಿದ್ದೇ ಆ್ಯಂಟಿ ಕರಪ್ಷನ್ ಒಂದು ಹೋರಾಟದಿಂದ. ಅಣ್ಣಾ ಹಜಾರೆ ಇವರೆಲ್ಲ ಕೂಡಿ ಏನೋ ಹೋರಾಟ ಮಾಡಿದರು. ಆ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಏನು ಮಾಡಿದರು, ಅದರಲ್ಲಿ ಕೇಜ್ರಿವಾಲ್ ಒಂದು ಲೀಡ್ ತೊಗೊಂಡಿದ್ರು. ಆಮೇಲೆ ಅದೇ ಇಮೇಜ್ ಮೇಲೆ ಒಂದು ಅಧಿಕಾರಕ್ಕೆ ಬಂದರು. ಆದರೆ ಈಗ ಆ ಇಮೇಜ್ ಮೊದಲಿಂದ ಉಳಿದಿಲ್ಲ. ಮತ್ತು ಇತ್ತೀಚಿನ ಕೆಲವೊಂದು ಘಟನೆಗಳು, ಅವ್ರ ಮೇಲೆ ಕರಪ್ಷನ್ ಚಾರ್ಜಸ್ಸು ಮತ್ತು ಬೇರೆ ಬೇರೆ ಸ್ಕ್ಯಾಮ್ಸ್ಗಳು, ಅದರ ಮುಖಾಂತರ ಜೈಲಿಗೆ ಹೋಗಿ ಬಂದಿದ್ದು, ಈಗ ಮೇಲಿದ್ದಾರೆ ಅವರು. ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಬರೀ ಅವರಷ್ಟೇ ಅಲ್ಲ, ಅವರ ಉಪಮುಖ್ಯಮಂತ್ರಿ ಸಿಸೋಡಿಯಾ ಮತ್ತು ಇನ್ನೂ 4-5 ಜನ ಮಂತ್ರಿಗಳು ಎಲ್ಲರ ಮೇಲೆ ಕರಪ್ಷನ್ ಅಲಿಗೇಷನ್ಸ್ ಬಂದು, ಆ ಹಿನ್ನೆಲೆಯಲ್ಲಿ ಇನ್ನೂ ತನಿಖೆ ನಡೀತಾ ಇದ್ದಾವೆ. ಅದಕ್ಕಾಗಿ ಮೊದಲೇನೋ ಒಂದು ಇಮೇಜ್ ಇತ್ತು, ಭ್ರಷ್ಟಾಚಾರ ರಹಿತವಾದಂಥ ವ್ಯಕ್ತಿ ಹಾಗೆ ಅಂಥೇಳಿ. ಆ ಒಂದು ಇಮೇಜು ಉಳಿಸ್ಕೊಳ್ಳಿಲ್ಲ. ಮತ್ತು ಅಡ್ಮಿನಿಸ್ಟ್ರೇಷನ್ನು ಕೊಲ್ಯಾಪ್ಸ್ ಆಗಿದೆ.